ವೆಲ್ಕಮ್ ಟು ದ ಡಿಬೇಟ್. ನಾವೊಂದು ವಿಜ್ಞಾನದ ಲ್ಯಾಬ್ ಬಗ್ಗೆ ಯೋಚಿಸಿದ್ರೆ ಎರಡೂ ರಾಸಾಯನಿಕಗಳನ್ನ ಒಟ್ಟಿಗೆ ಬೆರೆಸಿದಾಗ ಮೇಲ್ನೋಟಕ್ಕೆ ಏನೂ ಆಗ್ದಿರ್ಬೋದು ಅಲ್ವಾ? ಹೌದು, ಏನೂ ಆಗಲ್ಲ. ಆದರೆ ಅದಕ್ಕೆ ಒಂದು ನಿರ್ದಿಷ್ಟ ವೇಗವರ್ಧಕವನ್ನ ಅಂದ್ರೆ ಕೇವಲ ಒಂದು ಹನಿ ಕ್ಯಾಟಲಿಸ್ಟ್ನ ಸೇರಿಸಿದ ತಕ್ಷಣ ಆ ರಾಸಾಯನಿಕಗಳಲ್ಲಿ ಅಡಗಿದ್ದ ಅಗಾಧವಾದ ಶಕ್ತಿ ಒಮ್ಮೆಲೆ ಸ್ಫೋಟಗೊಳ್ಳುತ್ತೆ. ಖಂಡಿತ, ಅದು ಬಿಡುಗಡೆ ಆಗುತ್ತೆ. ಕರೆಕ್ಟ್. ಆ ವೇಗವರ್ಧಕ ಅಲ್ಲಿ ಹೊಸ ಶಕ್ತಿಯನ್ನೇನು ಸೃಷ್ಟಿ ಮಾಡಲ್ಲ, ಬದಲಾಗಿ ಅಲ್ಲಿ ಮೊದಲೇ ಅಡಗಿದ್ದ ಆ ನಿಜವಾದ ಸಾಮರ್ಥ್ಯವನ್ನ ಹೊರತೆಗೆಯುತ್ತೆ. ಇವತ್ತು ನಮ್ಮ ಚರ್ಚೆಯ ವಿಷಯ ಕೂಡ ಇದೆ. ಗಾಯತ್ರಿ ಮಂತ್ರ ಜಪಿಸುವಾಗ ನಾವು ಕೇವಲ ಕೆಲವು ಪ್ರಾಚೀನ ಶಬ್ದಗಳನ್ನು ಉಚ್ಚರಿಸ್ತಾ ಇದ್ದೀವಾ, ಅಥವಾ ಇದೇ ರೀತಿಯ ಒಂದು ನಿಖರವಾದ ಆಧ್ಯಾತ್ಮಿಕ ತಂತ್ರಜ್ಞಾನವನ್ನ, ಲೈಕ್ ಒಂದು ಸ್ಪಿರಿಚುವಲ್ ಟೆಕ್ನಾಲಜಿ? ಎಕ್ಸಾಕ್ಟ್ಲಿ ಅದನ್ನ ಬಳಸ್ತಿದ್ದೀವಾ ಅಂತ. ವಿಜೇಂದ್ರ ರಾಮನಾಥ ಭಟ್ರು ಸಂಪಾದಿಸಿರುವ ಸಂಧ್ಯಾವಂದನೆಯ ಅಂತರಂಗ ಸಂಪುಟ 2 ಗ್ರಂಥದ ಪ್ರಕಾರ ಗಾಯತ್ರಿ ಮಂತ್ರ ಅನ್ನೋದು ಆ ಮೂಲ ಶಕ್ತಿ. ಆ ಜಪದ ಸಮಯದಲ್ಲಿ ನಾವು ಮಾಡುವ ಶ್ರೀ ವೇದವ್ಯಾಸರಂತಹ ದೈವೀ ಸ್ವರೂಪಗಳ ಸ್ಮರಣೆಯೇ ನಮ್ಮ ಪ್ರಜ್ಞೆಯ ಬಾಗಿಲನ್ನ ಒಡೆಯುವ ಆ ವೇಗವರ್ಧಕ. ಇದೊಂದು ಸಂಪೂರ್ಣ ಭೌತಿಕ ಮತ್ತು ಪಾರಮಾರ್ಥಿಕ ವಿಜ್ಞಾನ ಅನ್ನೋದು ನನ್ನ ನಿಲುವು. ನಿಮ್ಮ ಈ ವೇಗವರ್ಧಕದ ಕಲ್ಪನೆ ಅತ್ಯಂತ ಸೂಕ್ತವಾಗಿದೆ, ಮತ್ತು ಇದು ಇಂದಿನ ನಮ್ಮ ಚರ್ಚೆಯ ಮೂಲಭೂತ ಪ್ರಶ್ನೆಯನ್ನ ಬಹಳ ಚೆನ್ನಾಗಿ ತೆರೆದಿಡುತ್ತೆ. ನಾನು ನಿಮ್ ಜೊತೆ ಈ ವಿಷಯವನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಕಾಯ್ತಾ ಇದ್ದೀನಿ. ಆದರೆ ಆ ವೇಗವರ್ಧಕ ನಿಖರವಾಗಿ ಹೇಗೆ ಕೆಲಸ ಮಾಡುತ್ತೆ ಮತ್ತು ಅದು ನಮ್ಮೊಳಗೆ ಏನನ್ನ ಪ್ರಚೋದಿಸುತ್ತೆ ಅನ್ನೋಲ್ಲಿ ನೋಡಿ, ನನ್ನ ದೃಷ್ಟಿಕೋನ ಸ್ವಲ್ಪ ಬೇರೆ ಇದೆ. ಓಕೆ, ಅಂದ್ರೆ ನೀವು ಆ ಪವಾಡಗರ ಹೌದು, ನೀವು ವೇದವ್ಯಾಸರ ಸ್ಮರಣೆಯನ್ನ ಭಗವಂತನ ಐತಿಹಾಸಿಕ ಪವಾಡಗಳು ಅಥವಾ ವಿಶ್ವರೂಪದ ಪ್ರಭುತ್ವವನ್ನ ಆವಾಹಿಸಿಕೊಳ್ಳುವಂತಹ ಒಂದು ಟೆಕ್ನಾಲಜಿ ಅಂತ ವಾದಿಸ್ತೀರಾ. ಆದರೆ ನಾನಿದನ್ನ ವಿಭಿನ್ನವಾಗಿ ನೋಡ್ತೀನಿ. ವೇದವ್ಯಾಸರನ್ನ ಕೇವಲ ಪವಾಡ ಪುರುಷರಾಗಿ ನೋಡದೆ ಒಂದು ಜ್ಞಾನ ಕಾರ್ಯದ ಅಂದ್ರೆ ನಾಲೆಡ್ಜ್ ವರ್ಕ್ನ ಅಂತಿಮ ಸಂಕೇತವಾಗಿ ನೋಡ್ತೀನಿ. ಇದು ಸಾಧಕನ ಆಂತರಿಕ ಪ್ರಜ್ಞೆಯನ್ನ ವಿಸ್ತರಿಸುವ ತಾತ್ವಿಕ ಪ್ರಕ್ರಿಯೆ ಅನ್ನೋದು ನನ್ನ ನಿಲುವು. ಮತ್ತು ಈ ವ್ಯತ್ಯಾಸವೇ ಇವತ್ತಿನ ಚರ್ಚೆಯನ್ನ ಇಷ್ಟು ಗಹನವಾಗಿಸೋದು. ನಾನ್ಯಾಕೆ ಇದನ್ನ ಒಂದು ನಿಖರವಾದ ವಿಜ್ಞಾನ ಅಂತೀನಿ ಅಂದ್ರೆ, ನೋಡಿ, ಗ್ರಂಥದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಮಧ್ವ ಸಿದ್ಧಾಂತದ ಆಧಾರದ ಮೇಲೆ ಭಗವಂತ ತನ್ನ ಭಕ್ತರ ಮೇಲೆ ಅನುಗ್ರಹ ತೋರಲು ವಿವಿಧ ರೂಪಗಳನ್ನು ತಾಳ್ತಾನೆ. ಹೌದು, ದತ್ತಾತ್ರೇಯ, ಕಪಿಲ, ಹಯಗ್ರೀವ. ಕರೆಕ್ಟ್. ಮತ್ತು ವಿಶೇಷವಾಗಿ ವೇದವ್ಯಾಸರು ಇವರನ್ನ ಗಾಯತ್ರಿ ಮಂತ್ರದ ಜೊತೆ ಸ್ಮರಿಸಿದಾಗ ಆ ಜಪ ಅಧಿಕ ಚುರುಕಾಗಿ ಕೆಲಸ ಮಾಡುತ್ತೆ ಅಂತ ನಾವು ಓದಿದ್ದೀವಿ. ಇದು ಕೇವಲ ಒಂದು ಭಾವನಾತ್ಮಕ ಸಮಾಧಾನ ಅಲ್ಲ. ವೇದವ್ಯಾಸರು ಮಾಡಿದ ಆ ಐತಿಹಾಸಿಕ ಕಾರ್ಯಗಳನ್ನು ಸ್ವಲ್ಪ ಯೋಚನೆ ಮಾಡಿ. ಅಂದ್ರೆ ಅವರ ಗ್ರಂಥ ರಚನೆ ಅದೂ ಹೌದು. ಆದರೆ ಮಹಾಭಾರತ ಯುದ್ಧ ನಡೆಯುವ 70 ವರ್ಷಗಳ ಮುಂಚೆಯೇ ಅದರ ಪ್ರತಿಯೊಂದು ಘಟನೆಯನ್ನೂ ಒಳಗೊಂಡ ಗ್ರಂಥವನ್ನ ರಚಿಸಿದ್ದು, ಅಥವಾ ಆ ಮಾಂಸದ ತುಂಡುಗಳಿಂದ 100 ಕೌರವರನ್ನ ಸೃಷ್ಟಿಸಿದ್ದು, ಇವು ಕೇವಲ ರೂಪಕಗಳಲ್ಲ, ಇವು ಭೌತಶಾಸ್ತ್ರದ ಮೂಲ ನಿಯಮಗಳ ಮೇಲಿನ ಸಂಪೂರ್ಣ ಪ್ರಭುತ್ವ. ಆ ಶಕ್ತಿಯ ಭೌತಿಕ ಅಸ್ತಿತ್ವವನ್ನು ನೆನೆದಾಗ ಮಾತ್ರ ಮಂತ್ರಕ್ಕೆ ಜೀವ ಬರುತ್ತೆ. ನಿಮ್ಮ ಪಾಯಿಂಟ್ ನನಗೆ ಅರ್ಥ ಆಗ್ತಿದೆ. ಆ ಅದ್ಭುತಗಳ ಹಿಂದಿನ ಶಕ್ತಿಯನ್ನ ನಾನು ಖಂಡಿತವಾಗಿಯೂ ಅಲ್ಲಗಳೆಯುತ್ತಿಲ್ಲ. ಆ ಐತಿಹಾಸಿಕ ಘಟನೆಗಳು ಅಗಾಧವಾದವು, ಅದರಲ್ಲಿ ಡೌಟ್ ಇಲ್ಲ. ಆದ್ರೆ ನಾವು ಆ ಘಟನೆಗಳನ್ನ ಗ್ರಹಿಸುವ ರೀತಿಯಲ್ಲಿ ಮತ್ತು ಮುಖ್ಯವಾಗಿ ಜಪ ಮಾಡುವಾಗ ಅವುಗಳನ್ನ ಯಾಕೆ ಸ್ಮರಿಸಬೇಕು ಅನ್ನೋಲ್ಲಿ ಒಂದು ಸೂಕ್ಷ್ಮವಾದ ವ್ಯತ್ಯಾಸ ಇದೆ. ವೇದವ್ಯಾಸರ ಅಂತಿಮ ಸ್ವರೂಪ ಏನ್ ಹೇಳಿ? ಕೇವಲ ಭೌತಿಕ ಚಮತ್ಕಾರಗಳ? ಖಂಡಿತ ಅಲ್ಲ. ಬ್ರಹ್ಮಸೂತ್ರ ಭಾಷ್ಯ, ಉಪನಿಷತ್ ಭಾಷ್ಯಗಳ ರಚನೆ, ಅಂದ್ರೆ ಜ್ಞಾನ ಪ್ರಸಾರ ಮಾಡೋದು. ಎಕ್ಸಾಕ್ಟ್ಲಿ, ಜ್ಞಾನ ಪ್ರಸಾರ ಮತ್ತು ಅಜ್ಞಾನದ ನಿವಾರಣೆ. ಗಾಯತ್ರಿ ಮಂತ್ರದ ಜೊತೆ ವ್ಯಾಸರ ಚಿಂತನೆ ಮಾಡುವುದು ಅಂದ್ರೆ ಭಗವಂತನ ಸರ್ವವ್ಯಾಪಕತೆ ಮತ್ತು ಸಂಪೂರ್ಣ ಜ್ಞಾನವನ್ನ ನಮ್ಮ ಅಂತರಂಗದಲ್ಲಿ ಜಾಗೃತಗೊಳಿಸುವ ಪ್ರಕ್ರಿಯೆ. ನಮ್ಮ ಮಿತಿಗಳನ್ನ ನಾವೇ ಒಡೆಯುವ ಮಾರ್ಗ ಇದು. ಒಂದು ನಿಮಿಷ, ನೀವು ಪ್ರಜ್ಞೆಯ ವಿಸ್ತರಣೆ, ಮಿತಿಗಳನ್ನ ಒಡೆಯೋದು ಅಂತ ಹೇಳ್ತಾ ಇದ್ದೀರಾ. ಇದು ಕೇಳೋಕೆ ಬಹಳ ತಾತ್ವಿಕವಾಗಿ ಚೆನ್ನಾಗಿದೆ. ಆದ್ರೆ ವ್ಯಾಸ ಅನ್ನೋ ಪದದ ಅರ್ಥವನ್ನೇ ಸ್ವಲ್ಪ ಆಳವಾಗಿ ವಿಶ್ಲೇಷಿಸೋಣ. ಓಕೆ, ಹೇಳಿ. ಗ್ರಂಥದಲ್ಲಿ ಹೇಳಿರೋ ಹಾಗೆ ವಿ ಅಂದ್ರೆ ವಿಶಿಷ್ಟತೆ ಅಥವಾ ಗುಣಪೂರ್ಣತೆ, ಮತ್ತು ಆಸ ಅಂದ್ರೆ ವ್ಯಾಪ್ತಿ. ಈ ವ್ಯಾಪ್ತಿಯನ್ನ ವಿವರಿಸುವಾಗ ಕೇವಲ ಬೌದ್ಧಿಕ ವಿಸ್ತರಣೆ ಅಂತ ಮಾತ್ರ ಹೇಳಿಲ್ಲ. ಅವರು ಕೆಳಭಾಗದಲ್ಲಿ, ಉತ್ತರದಲ್ಲಿ, ಪಶ್ಚಿಮದಲ್ಲಿ, ಪೂರ್ವದಲ್ಲಿ, ದಕ್ಷಿಣದಲ್ಲಿ, ಹೀಗೆ ಎಲ್ಲೆಡೆ ವ್ಯಾಪಿಸಿದ್ದಾರೆ ಅಂತ ಇದೆ. ದೇಶತಃ ವ್ಯಾಪ್ತಿ. ಹೌದು, ಅಕ್ಷರಶಃ ಭೌತಿಕ ದಿಕ್ಕುಗಳಲ್ಲಿ.
ಅಲ್ಲದೆ ಅಗ್ನಿವೇಶ್ಯ ಶಾಖೆಯಲ್ಲಿ ಸ್ಪಷ್ಟಪಡಿಸಿರುವ ಹಾಗೆ ಅವರು ವರ್ಣೇತರರು ಅಂದ್ರೆ ನಿತ್ಯರು. ಇದು ಕಾಲತಃ ವ್ಯಾಪ್ತಿ. ಕೇವಲ ಒಂದು ತಾತ್ವಿಕ ಆದರ್ಶವನ್ನ ಸ್ಮರಿಸೋದಾಗಿದ್ರೆ ದಿಕ್ಕುಗಳ ಇಷ್ಟೊಂದು ನಿಖರವಾದ ಭೌತಿಕ ಉಲ್ಲೇಖ ಯಾಕೆ ಬೇಕಿತ್ತು? ಇದು ಅಕ್ಷರಶಃ ಅಸ್ತಿತ್ವದಲ್ಲಿರುವ ಶಕ್ತಿ ಅಲ್ವಾ? ನೀವು ಕೇಳಿದ ಈ ಪ್ರಶ್ನೆ ಬಹಳ ಮುಖ್ಯವಾದದ್ದು. ದಿಕ್ಕುಗಳ ಭೌತಿಕ ಉಲ್ಲೇಖ ಇರೋದ್ ನಿಜ, ಆದರೆ ನಾವು ಮನುಷ್ಯರು ಅಲ್ವಾ? ನಮ್ಮ ಮನಸ್ಸಿಗೆ ಆ ಅನಂತತೆಯನ್ನ, ಎಲ್ಲೇ ಇಲ್ಲದ ಶಕ್ತಿಯನ್ನ ಅರ್ಥ ಮಾಡ್ಕೊಳ್ಳೋಕೆ ಭೌತಿಕ ಆಧಾರಗಳ ಅವಶ್ಯಕತೆ ಇರುತ್ತೆ. ಅಂದ್ರೆ ನಮ್ಮ ಮೆದುಳಿಗೆ? ಹೌದು, ನಮ್ಮ ಮೆದುಳು ಭೌತಿಕ ಜಗತ್ತಿಗೆ ಒಗ್ಗಿಕೊಂಡಿದೆ. ಇದನ್ನ ನಾನು ಇನ್ನಷ್ಟು ಸರಳವಾಗಿ ಹೇಳ್ತೀನಿ. ನಾವು ಕಾಲತಃ ವ್ಯಾಪ್ತಿ ಎಂದಾಗ ಅದರ ನಿಜವಾದ ಅರ್ಥ ಏನು? ಸಾಮಾನ್ಯವಾಗಿ ನಾವು ಒಬ್ಬ ಕವಿನ ನೆನಪಿಸ್ಕೊಂಡ್ರೆ ಅದೊಂದು ಗತಕಾಲದ ನೆನಪು. ಕರೆಕ್ಟ್, ಪಾಸ್ಟ್ ಟೆನ್ಸ್. ಆದ್ರೆ ವೇದವ್ಯಾಸರನ್ನ ಸ್ಮರಿಸುವಾಗ ನೀವು ಅಳಿದು ಹೋದ ವ್ಯಕ್ತಿಯನ್ನ ನೆನಪಿಸ್ಕೊಳ್ತಿಲ್ಲ. ಬದಲಾಗಿ ಕಾಲದ ಮಿತಿಗಳೇ ಇಲ್ಲದ ಭೂತ ಭವಿಷ್ಯ ವರ್ತಮಾನಗಳನ್ನ ಮೀರಿದ ಒಂದು ಜ್ಞಾನದ ತರಂಗಾಂತರಕ್ಕೆ, ಲೈಕ್ ಒಂದು ಫ್ರೀಕ್ವೆನ್ಸಿಗೆ ನಿಮ್ಮನ್ನ ನೀವು ಜೋಡಿಸಿಕೊಳ್ತಿದ್ದೀರಿ. ಆ ಶಾಶ್ವತತೆಯ ಎದುರು ನಿಮ್ಮನ್ನ ನೀವು ತೆರೆದುಕೊಳ್ತಿದ್ದೀರಿ. ಓಹೋ, ಅಂದ್ರೆ ನಿಮ್ಮ ಪ್ರಕಾರ ಕಾಲತಃ ವ್ಯಾಪ್ತಿ ಅನ್ನೋದು ನಾವು ನಮ್ಮ ಮನಸ್ಸನ್ನ ಟ್ಯೂನ್ ಮಾಡಿಕೊಳ್ಳುವ ಒಂದು ಪ್ರಕ್ರಿಯೆಯೇ ಹೊರತು ಆ ದೈವೀ ಶಕ್ತಿ ಎಲ್ಲೆಡೆ ವ್ಯಾಪಿಸಿರುವ ಭೌತಿಕ ವಾಸ್ತವತೆ ಅಲ್ವಾ? ಭೌತಿಕ ವಾಸ್ತವತೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ಆ ಸ್ಮರಣೆಯ ಹಿಂದಿನ ನಮ್ಮ ಉದ್ದೇಶವನ್ನ ಗಮನಿಸಿ ಅಂತಿದ್ದೀನಷ್ಟೇ. ಅದೇ ವ್ಯಾಪ್ತಿಯನ್ನ ವಿವರಿಸುವ ಮುಂದಿನ ಸಾಲುಗಳನ್ನ ಗಮನಿಸಿ. ಅವರು ಸುಖ, ಜ್ಞಾನ ಮುಂತಾದ ಗುಣಗಳಿಂದ ವ್ಯಾಪ್ತರಾಗಿದ್ದಾರೆ ಮತ್ತು ಅಜ್ಞಾನ, ಕಾಮುಕತೆ ಮುಂತಾದ ದೋಷಗಳಿಂದ ದೂರವಿದ್ದಾರೆ ಅಂತ ಇದೆ. ಗುಣಪೂರ್ಣತೆ ಮತ್ತು ದೋಷರಾಹಿತ್ಯತೆ. ಹೌದು. ಇದರರ್ಥ ವ್ಯಾಪ್ತಿಯನ್ನೋದು ಕೇವಲ ಜಾಗವನ್ನ ಆಕ್ರಮಿಸಿಕೊಳ್ಳೋದಲ್ಲ, ಅದು ಪ್ರಜ್ಞೆಯ ವ್ಯಾಪ್ತಿ. ಸಾಧಕನು ತನ್ನ ಸಣ್ಣತನದಿಂದ ಆಚೆ ಬಂದು ತಾನೂ ಆ ಸರ್ವವ್ಯಾಪಿ ಜ್ಞಾನದತ್ತ ವಿಸ್ತರವಾಗಬೇಕು ಅನ್ನೋ ಬಲವಾದ ಸೂಚನೆಯಲ್ಲಿದೆ. ನಿಮ್ಮ ಈ ವಿವರಣೆ ನಿಜಕ್ಕೂ ನನ್ನನ್ನ ಯೋಚಿಸುವಂತೆ ಮಾಡಿದೆ. ಜ್ಞಾನದ ತರಂಗಾಂತರಕ್ಕೆ ಟ್ಯೂನ್ ಆಗೋದು ಅನ್ನೋ ಉಪಮೆ ಕೇಳುಗರಿಗೂ ಬಹಳ ಸುಲಭವಾಗಿ ಅರ್ಥ ಆಗತ್ತೆ. ಆದರೂ ನನ್ನದೊಂದು ಬಲವಾದ ಆಕ್ಷೇಪಣೆ ಇದೆ ಇಲ್ಲಿ. ಖಂಡಿತ, ಹೇಳಿ. ನೀವು ಗುಣಗಳ ವ್ಯಾಪ್ತಿ, ಪ್ರಜ್ಞೆಯ ವಿಸ್ತರಣೆ ಅಂತ ಈ ಇಡೀ ಪ್ರಕ್ರಿಯೆಯನ್ನು ಒಂದು ಬೌದ್ಧಿಕ ಆಯಾಮಕ್ಕೆ ತರ್ತಾ ಇದ್ದೀರಾ. ಆದರೆ ಅವ್ರು ಮಾಡಿರೋ ಕಾರ್ಯಗಳು ಕೇವಲ ಪ್ರಜ್ಞೆಗೆ ಸೀಮಿತ ಆಗಿಲ್ಲಲ್ವಾ? ನೀವು ನಿಖರವಾಗಿ ಯಾವ ಘಟನೆಗಳ ಬಗ್ಗೆ? ಮಹಾಭಾರತದ ಆ ಅತ್ಯಂತ ನಿಗೂಢ ಘಟನೆಯನ್ನೇ ತಗೊಳ್ಳಿ. ಯುದ್ಧ ಮುಗಿದು ಎಷ್ಟೋ ವರ್ಷಗಳ ನಂತರ ಧೃತರಾಷ್ಟ್ರನ ಪ್ರಾರ್ಥನೆಗೆ ಒಲಿದು ವೇದವ್ಯಾಸರು ಏನ್ ಮಾಡಿದ್ರು? ಮೃತ ಯೋಧರನ್ನೆಲ್ಲ ಬೇರೆ ಲೋಕಗುರಿಂದ ವಾಪಸ್ ತಂದು ಅವರಿಗೆ ಹಿಂದಿನ ದೇಹ ಸೃಷ್ಟಿಸಿ ಗಂಗಾ ನದಿಯಿಂದ ಎದ್ದು ಬರುವಂತೆ ಮಾಡಿದ್ರು. ಹೌದು, ಅದೊಂದು ಅದ್ಭುತ ಘಟನೆ. ಇದು ಕೇವಲ ಜ್ಞಾನದ ಸಂಕೇತ ಹೇಗಾಗುತ್ತೆ? ಒಮ್ಮೆ ಸತ್ತು ಹೋದವರನ್ನ ವಾಪಸ್ ತರೋದು ಭೌತಶಾಸ್ತ್ರದ, ಜೀವಶಾಸ್ತ್ರದ ಎಲ್ಲ ನಿಯಮಗಳನ್ನ ಮೀರಿದ ಸೃಷ್ಟಿ ಸ್ಥಿತಿ ಲಯಗಳ ಮೇಲಿನ ಸಂಪೂರ್ಣ ಆಧಿಪತ್ಯ. ಈ ಅಗಾಧವಾದ ಶಕ್ತಿಯನ್ನ ನಂಬಿದಾಗಲೇ, ಲೈಕ್ ನನ್ನ ಮಂತ್ರದ ಹಿಂದೆ ಇಷ್ಟೊಂದು ದೊಡ್ಡ ಶಕ್ತಿಯಿದೆ ಅನ್ನೋ ನಂಬಿಕೆಯೇ ಆ ವೇಗವರ್ಧಕ. ನಿಮ್ಮ ಈ ಆಕ್ಷೇಪಣೆಯನ್ನ ನಾನು ನಿರೀಕ್ಷಿಸಿದ್ದೆ. ಮೃತ ಯೋಧರನ್ನ ಮತ್ತೆ ತಂದು ನಿಲ್ಲಿಸಿದ್ದು ಖಂಡಿತವಾಗಿಯೂ ಪ್ರಕೃತಿಯ ನಿಯಮಗಳನ್ನ ಮೀರಿದ ಪ್ರಕ್ರಿಯೆ, ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ನೀವಿದನ್ನ ಕೇವಲ ಭೌತಿಕ ದೃಷ್ಟಿಕೋನದಿಂದ ನೋಡ್ತಾ ಇದ್ದೀರಾ? ಮತ್ತೆ ಬೇರೆ ಯಾವ ದೃಷ್ಟಿಕೋನ ಇದೆ ಇದಕ್ಕೆ? ಆ ಘಟನೆಯ ಮಾನಸಿಕ ಮತ್ತು ಆಧ್ಯಾತ್ಮಿಕ ಹಿನ್ನೆಲೆಯನ್ನ ನೋಡಿ. ವೇದವ್ಯಾಸರು ತನಗ ಚಮತ್ಕಾರ ಮಾಡೋಕೆ ಬರುತ್ತೆ ಅಂತ ಪ್ರದರ್ಶನ ಮಾಡ್ಲಿಲ್ಲ. ಧೃತರಾಷ್ಟ್ರನ ಮನಸ್ಥಿತಿ ಏನಿತ್ತು? ತನ್ನ ಮಕ್ಕಳನ್ನ ಕಳೆದುಕೊಂಡೆ ಅನ್ನೋ ತೀವ್ರವಾದ ಶೋಕ, ಅಜ್ಞಾನ, ಮೋಹ ಅದು ಅವನನ್ನು ಸುಡ್ತಾ ಇತ್ತು. ಹೌದು, ಅವನು ಬಹಳ ನೊಂದುಕೊಂಡಿದ್ದ. ಎಕ್ಸಾಕ್ಟ್ಲಿ. ವೇದವ್ಯಾಸರು ಆ ಯೋಧರನ್ನ ತಂದು ನಿಲ್ಲಿಸಿದ್ದು ಧೃತರಾಷ್ಟ್ರನ ಆ ಶೋಕವನ್ನ, ಅಂದ್ರೆ ಅವನ ಒಳಗಿನ ಅಜ್ಞಾನವನ್ನ ಶಾಶ್ವತವಾಗಿ ಕಳೆಯೋದಕ್ಕಾಗಿ. ಅಂದ್ರೆ ನೀವು ಆ ಘಟನೆಯನ್ನ ಲೈಕ್ ಒಂದು ರೀತಿಯ ಅತ್ಯುನ್ನತ ಮಟ್ಟದ ಮಾನಸಿಕ ಚಿಕಿತ್ಸೆ ಅಥವಾ ಜ್ಞಾನೋಪದೇಶ ಅಂತ ಹೇಳ್ತಾ ಇದ್ದೀರಾ? ನಿಖರವಾಗಿ. ಅದೊಂದು ಭೌತಿಕ ರೂಪ ತಾಳಿದ ಜ್ಞಾನೋಪದೇಶ. ತನ್ನ ಮಕ್ಕಳು ಎಲ್ಲೋ ಕಳೆದು ಹೋಗಿಲ್ಲ, ಅವರು ಬೇರೆ ಲೋಕಗಳಲ್ಲಿ ಅಸ್ತಿತ್ವದಲ್ಲಿದ್ದಾರೆ ಅನ್ನೋ ಬ್ರಹ್ಮಾಂಡದ ಸತ್ಯದ ದರ್ಶನ ಮಾಡಿಸೋದು ಆ ಪವಾಡದ ಉದ್ದೇಶ ಆಗಿತ್ತು. ಈ ಘಟನೆಯನ್ನ ಗ್ರಂಥದಲ್ಲಿ ಜ್ಞಾನಕಾರ್ಯದ ಅಡಿಯಲ್ಲೇ ಯಾಕೆ ವಿವರಿಸಿದ್ದಾರೆ ಅಂತ ಈಗ ಯೋಚನೆ ಮಾಡಿ. ಜ್ಞಾನಕಾರ್ಯದ ಅಡಿಯಲ್ಲಿ? ಹೌದು. ಅರಣ್ಯದಲ್ಲಿ ಶುಕನನ್ನ ಸೃಷ್ಟಿಸಿದ್ದು, ಕೌರವರ ಜನನ, ಇವೆಲ್ಲವೂ ತತ್ವವಿದ್ಯೆಯ ಮೂಲಕ ಜೀವಿಗಳ ಅಜ್ಞಾನ ಓಡಿಸಲು ಬಳಸಿದ ಉಪಕರಣಗಳು ಅಷ್ಟೇ.
ಅಂತಿಮವಾಗಿ ಅದು ಸಾಂಕೇತಿಸೋದು ಭಗವಂತನ ಜ್ಞಾನಶಕ್ತಿಯನ್ನೇ. ವ್ಯಾಸರು ದೇವತೆಗಳಿಗೆ ಮುಕ್ತಿ ದೊರಕುವಂತೆ ಮಾಡಿದರು ಅಂದಾಗಲೂ ಆ ಮುಕ್ತಿ ಬರೋದು ಜ್ಞಾನದಿಂದಲೇ ತಾನೆ. ಇದು ನಿಜಕ್ಕೂ ನನ್ನ ಯೋಚನಾ ಲಹರಿಯನ್ನೇ ಬದಲಾಯಿಸ್ತಾ ಇದೆ. ಧೃತರಾಷ್ಟ್ರನಿಗೆ ಮೃತ ಯೋಧರನ್ನ ತೋರಿಸಿದ್ದನ್ನ ನಾವೆಲ್ಲರೂ ಒಂದು ಕಲ್ಪನೆಗೂ ನಿಲುಕದ ಪೌರಾಣಿಕ ಪ್ರದರ್ಶನ ಅಂತ ಮಾತ್ರ ನೋಡಿದ್ವಿ. ಆದರೆ ಅದರ ಹಿಂದಿನ ಆ ಜ್ಞಾನೋಪದೇಶದ ದೃಷ್ಟಿಕೋನ ನೀವು ಹೇಳಿದಾಗಲೇ ಸ್ಪಷ್ಟ ಆಗ್ತಾ ಇದೆ. ಅದೊಂದು ರೀತಿ ಆತನ ಮನಸ್ಸಿನ ಕತ್ತಲೆಯನ್ನ, ಆ ಮೋಹದ ಪರದೆಯನ್ನ ಹರಿಯಲು ಬಳಸಿದ ಒಂದು ಅತೀಂದ್ರಿಯ ಮಾರ್ಗ. ಹೌದು. ನೀವು ಘಟನೆಗಳ ಹಿಂದಿನ ಉದ್ದೇಶವನ್ನ ಜ್ಞಾನಕ್ಕೆ ತಳಕು ಹಾಕಿದ ರೀತಿ ಅತ್ಯಂತ ಪ್ರಬಲವಾಗಿದೆ. ಮಾರ್ಗ ಸಾಮಾನ್ಯ ಭೌತಶಾಸ್ತ್ರದ ನಿಯಮಗಳನ್ನ ಮೀರಿದ್ದಾಗಿರಬಹುದು, ಆದರೆ ಅಂತಿಮ ಉದ್ದೇಶ ಜ್ಞಾನದ ಪ್ರಸಾರವೇ. ಹಾಗಾದ್ರೆ ನಿಮ್ಮ ಈ ಜ್ಞಾನ ಕಾರ್ಯದ ಚೌಕಟ್ಟನ್ನ ನಾನು ಒಪ್ಕೊಳ್ತೇನೆ. ಮತ್ತೊಂದು ಹೆಜ್ಜೆ ಮುಂದೆ ಹೋಗ್ತೀನಿ. ನಮ್ಮ ಚರ್ಚೆಯನ್ನ ಮತ್ತೆ ಸಂಧ್ಯಾವಂದನೆಯ ಅಂತರಂಗದ ಮೂಲ ಕಲ್ಪನೆಗೆ ತರೋಣ. ಓಕೆ, ಗ್ರಂಥದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಗಾಯತ್ರಿ ಮಂತ್ರಾರೂಢವಾಗಿ ಭಗವದ್ರೂಪಗಳ ಚಿಂತನೆ ನಡೆಸಿದರೆ ಅದಕ್ಕೆ ವಿಶೇಷವಾದ ತೇಜಸ್ಸು ಲಭಿಸುವುದು. ಇದು ನಾನು ಆರಂಭದಲ್ಲಿ ಹೇಳಿದ ಅದೇ ವೇಗವರ್ಧಕದ ವಿಷಯ. ಮಂತ್ರ ಅನ್ನೋದು ಕೇವಲ ಸಾಹಿತ್ಯ ಅಲ್ಲ ಅಲ್ವಾ? ಅದೊಂದು ಶಬ್ದ ತರಂಗಗಳ ನಿಖರವಾದ ಜೋಡಣೆ. ಖಂಡಿತ, ಅದೊಂದು ವೈಬ್ರೇಷನ್. ಆ ಶಬ್ದ ತರಂಗಗಳ ಜೊತೆಗೆ ನೀವು ಹೇಳಿದಂತಹ ಆ ಕಾಲತಃ ವ್ಯಾಪ್ತಿಯ ಜ್ಞಾನದ ಫ್ರೀಕ್ವೆನ್ಸಿ ಸೇರಿದಾಗ ಅಲ್ಲಿ ಒಂದು ಸಮ್ಮಿಲನದ ಶಕ್ತಿ, ಲೈಕ್ ಸಿನರ್ಜಿ ಹುಟ್ಕೊಳ್ಳುತ್ತೆ. ಗಾಯತ್ರಿ ಮಂತ್ರ ಮತ್ತು ವ್ಯಾಸರ ಚಿಂತನೆ ಇವೆರಡೂ ಸೇರಿದಾಗ ಆ ವಿಶೇಷವಾದ ತೇಜಸ್ಸು ಹೇಗೆ ಹುಟ್ಟುತ್ತೆ? ಕೇವಲ ಜ್ಞಾನದಿಂದಲೇ ಆ ತೇಜಸ್ಸು ಬರಕ್ಕೆ ಹೇಗೆ ಸಾಧ್ಯ? ನೋಡಿ, ಆ ವಿಶೇಷವಾದ ತೇಜಸ್ಸು ಉತ್ಪತ್ತಿ ಆಗತ್ತೆ ಅನ್ನೋದರಲ್ಲಿ ನನಗೆ ಯಾವುದೇ ಡೌಟ್ ಇಲ್ಲ. ಆದ್ರೆ ಆ ಶಕ್ತಿಯ ಪ್ರವಾಹ ಎಲ್ಲಿಂದ ಬರುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಜಪ ಮಾಡೋದು ಅಂದ್ರೆ ಸ್ವಿಚ್ ಒತ್ತಿದ ತಕ್ಷಣ ಬಲ್ಬ್ ಬೆಳಗುವ ಯಾಂತ್ರಿಕ ಪ್ರಕ್ರಿಯೆ ಅಲ್ಲ ಅಲ್ವಾ? ಗಾಯತ್ರಿ ಮಂತ್ರದ ಅರ್ಥವನ್ನೇ ಒಮ್ಮೆ ನೆನಪಿಸ್ಕೊಳ್ಳಿ. ಅದು ಧಿಯೋ ಯೋನಃ ಪ್ರಚೋದಯಾತ್, ಅಂದ್ರೆ ನಮ್ಮ ಬುದ್ಧಿಯನ್ನು ಸನ್ಮಾರ್ಗದಲ್ಲಿ ಪ್ರೇರೇಪಿಸು ಅಂತ ಕೇಳಿಕೊಳ್ಳುವ ಮಂತ್ರ. ಮನುಷ್ಯನಿಗೆ ಸಹಜವಾಗಿ ನಾನು ಕೇವಲ ಈ ಭೌತಿಕ ದೇಹ ಅನ್ನೋ ಸಂಕುಚಿತ ಭಾವನೆ ಇರುತ್ತೆ, ಅಹಂಕಾರ ಇರುತ್ತೆ. ಕರೆಕ್ಟ್. ಆ ಬುದ್ಧಿಯ ಪ್ರಚೋದನೆಯ ಜೊತೆಗೆ ಅನಂತವಾದ ವ್ಯಾಸರ ಚಿಂತನೆ ಸೇರಿದಾಗ ಸಾಧಕನ ಮನಸ್ಸು ತಾನೇ ಕಟ್ಟಿಕೊಂಡ ಅಹಂಕಾರದ ಗೋಡೆಗಳನ್ನು ಒಡೆಯತ್ತೆ. ಅಂದ್ರೆ ನೀವು ಹೇಳುವ ಪ್ರಕಾರ ಆ ತೇಜಸ್ಸು ಅನ್ನೋದು ಆಕಾಶದಿಂದ ಬೀಳುವ ಬೆಳಕಲ್ಲ, ಬದಲಾಗಿ ನಮ್ಮ ಒಳಗಿನ ಅಜ್ಞಾನದ ತಡೆಗೋಡೆಗಳ ಬಿದ್ದಾಗ ನಮಗೆ ಅರಿವಾಗುವ ಪ್ರಜ್ಞೆಯ ವಿಸ್ತಾರವೇ ಆ ತೇಜಸ್ಸು. 100ಕ್ಕೆ 100 ಸತ್ಯ. ದೇವತೆಗಳಿಗೆ ಮುಕ್ತಿಮಾರ್ಗ ತೋರಿದ ಶಕ್ತಿಯೊಡನೆ ನಮ್ಮ ಮನಸ್ಸನ್ನ ಜೋಡಿಸುವಾಗ ನಮ್ಮ ಸಣ್ಣ ಪುಟ್ಟ ಲೌಕಿಕ ಸಮಸ್ಯೆಗಳು ಎಷ್ಟು ನಗಣ್ಯ ಅಂತ ನಮ್ಗೆ ಅರಿವಾಗುತ್ತೆ. ಈ ಅರಿವಿನ ಜಾಗೃತಿಯೇ ಆ ವಿಶೇಷವಾದ ತೇಜಸ್ಸು. ಅದೇ ಜ್ಞಾನಯೋಗ. ಇದು ಬಹಳ ಆಳವಾದ ಒಳನೋಟ. ಭಕ್ತಿಯುಕ್ತ ಕರ್ಮಯೋಗ ಮತ್ತು ಜ್ಞಾನಯೋಗ ಇವೆರಡೂ ಒಂದಕ್ಕೊಂದು ಹೇಗೆ ಬೆಸೆದುಕೊಂಡಿವೆ ಅನ್ನೋದನ್ನ ಗ್ರಂಥದ ಮೊದಲ ಮತ್ತು 2ನೇ ಸಂಪುಟಗಳು ನಮ್ಮ ಮುಂದಿಡ್ತವೆ. ನನ್ನ ವಾದದಂತೆ ಆಚರಣೆಯ ಭೌತಿಕ ವಾಸ್ತವವನ್ನ ಒಪ್ಪುಕೊಳ್ಳೋದು ಕರ್ಮಯೋಗದ ಗಟ್ಟಿ ಅಡಿಪಾಯ. ಹೌದು, ಆ ಫೌಂಡೇಶನ್ ಬೇಕು. ವೇದವ್ಯಾಸರಂತಹ ಶಕ್ತಿಗಳು ಕೇವಲ ಕಲ್ಪನೆಗಳಲ್ಲ. ಆ ವಾಸ್ತವ ಸತ್ಯಗಳನ್ನ ಗಾಯತ್ರಿ ಜಪದ ಶಬ್ದ ತರಂಗಗಳ ಜೊತೆ ಜೋಡಿಸಿದಾಗ ನಮ್ಮ ಸಂಧ್ಯಾವಂದನೆ ಕೇವಲ ಒಂದು ರೂಢಿಗತ ವಿಧಿಯಾಗದೆ ಶಕ್ತಿಯನ್ನ ಜಾಗೃತಗೊಳಿಸುವ ಪ್ರಬಲವಾದ ಅಸ್ತ್ರ ಆಗುತ್ತೆ. ಖಂಡಿತ. ಮತ್ತು ನಿಮ್ಮ ಆ ಕರ್ಮಯೋಗದ ದೃಢವಾದ ಅಡಿಪಾಯದ ಮೇಲೆಯೇ ಈ ಜ್ಞಾನದ ಸೌಧ ನಿರ್ಮಾಣ ಆಗೋದು. ಆ ಸ್ಮರಣೆ ನಮ್ಮೊಳಗಿನ ದೋಷಗಳನ್ನ ಸುಟ್ಟು ಹಾಕಿ ನಮ್ಮನ್ನ ಗುಣಪೂರ್ಣತೆಯತ್ತ ಕೊಂಡೊಯ್ಯುವ ಆಂತರಿಕ ಪಯಣ ಆಗ್ಬೇಕು ಅನ್ನೋದು ನನ್ನ ಅಂತಿಮ ನಿಲುವು. ಆ ತೇಜಸ್ಸು ನಮ್ಮ ದೈನಂದಿನ ಬದುಕಿನಲ್ಲಿ ಜ್ಞಾನದ ರೂಪದಲ್ಲಿ ಹೊರಹೊಮ್ಮಬೇಕು. ಈ ಚರ್ಚೆ ನಮ್ಮೆಲ್ಲರಿಗೂ ಒಂದು ಅದ್ಭುತವಾದ ದರ್ಶನವನ್ನ ಮಾಡಿಸಿದೆ. ಗಾಯತ್ರಿ ಮಂತ್ರ ಮತ್ತು ವೇದವ್ಯಾಸರ ಚಿಂತನೆ ಒಟ್ಟಿಗೆ ಸೇರಿದಾಗ ಆಗೋ ಪರಿಣಾಮ ಒಂದೇ ಆಯಾಮದಲ್ಲ. ಅದು ನಾನು ಹೇಳಿದಾಗೆ ಆಧ್ಯಾತ್ಮಿಕ ವೇಗವರ್ಧಕವೂ ಹೌದು ಮತ್ತು ಮನುಷ್ಯನ ಅಜ್ಞಾನದ ಕತ್ತಲೆಯನ್ನ ಕಳೆದು ಪ್ರಜ್ಞೆಯನ್ನ ವಿಸ್ತರಿಸುವ ಜ್ಞಾನದ ಬೆಳಕು ಹೌದು. ಇವೆರಡು ಸಂಧ್ಯಾವಂದನೆ ಅನ್ನೋ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸುತ್ತೆ. ಹೌದು. ನಾವು ಕಾರ್ಯಕ್ರಮದ ಆರಂಭದಲ್ಲಿ ರಾಸಾಯನಿಕ ವೇಗವರ್ಧಕದ ಉಪಮೆ ನೀಡಿದ್ವಿ. ಸಂಧ್ಯಾವಂದನೆ ಎಂಬ ನಮ್ಮ ಮನಸ್ಸಿನ ಲ್ಯಾಬ್ನಲ್ಲಿ ಗಾಯತ್ರಿ ಮಂತ್ರದ ಶಬ್ದಗಳು ಆಧಾರವಾದರೆ ವೇದವ್ಯಾಸರ ಸರ್ವವ್ಯಾಪಿ ಜ್ಞಾನದ ಚಿಂತನೆಯೇ ಆ ಅಗಾಧವಾದ ವೇಗವರ್ಧಕ. ಎಕ್ಸಾಕ್ಟ್ಲಿ. ಈ ಜ್ಞಾನಯೋಗದ ಅಧ್ಯಯನ ಪ್ರತಿಯೊಬ್ಬರಿಗೂ ಹೊಸ ಬಾಗಿಲುಗಳನ್ನು ತೆರೆಯುತ್ತೆ ಅಂತ ನಾನು ನಂಬ್ತೀನಿ. ಖಂಡಿತ.
ಭೌತಿಕ ಆಚರಣೆ ಮತ್ತು ಬೌದ್ಧಿಕ ವಿಸ್ತರಣೆಯ ಈ ಅದ್ಭುತ ಸಂಗಮದ ಬಗ್ಗೆ ಮತ್ತಷ್ಟು ಅಧ್ಯಯನ ಮಾಡಲು ಮತ್ತು ಈ ಚಿಂತನೆಗಳನ್ನ ತಮ್ಮದೇ ಆದ ಅನುಭವಕ್ಕೆ ಹಚ್ಚಿ ನೋಡಲು ಇದನ್ನ ನಮ್ಮ ಕೇಳುಗರಿಗೆ ಬಿಡುತ್ತಾ ಇಂದಿನ ಈ ಚರ್ಚೆಯನ್ನ ಮುಕ್ತಾಯಗೊಳಿಸುತ್ತಿದ್ದೇವೆ.